ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ನೇತ್ರಾವತಿ. ಸೊ ಇವತ್ತು ನಾವು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳ್ಕೊತಾ ಇದೀವಿ. ಸೊ ಟ್ರೈನ್ ಜರ್ನಿ ಯಾರಿಗೆಲ್ಲ ಇಷ್ಟ ಆಗಲ್ಲ? ಎಲ್ಲಾರ್ಗೂ ಇಷ್ಟ. ಟ್ರೈನ್ ಅಲ್ಲಿ ಓಡಾಡಕ್ಕೆ ಮಕ್ಳಿಗೆ ಇಷ್ಟ, ದೊಡ್ಡೋರ್ಗೆ ಇಷ್ಟ, ಕಂಫರ್ಟಬಲ್ ಇರುತ್ತೆ, ಆರಾಮಾಗಿರುತ್ತೆ, ಮಲ್ಕೊಂಡ್ ಹೋಗ್ಬೋದು. ಸೊ ಇದ್ರಲ್ಲಿ ಸ್ಪೆಷಲ್ ಟ್ರೈನ್ ಯಾವ್ದಪ್ಪ ಅಂದ್ರೆ ಒಂದು ವಂದೇ ಭಾರತ್. ಸೊ ವಂದೇ ಭಾರತ್ ಅಲ್ಲಿ ಎಲ್ಲಾರ್ಗೂ ತುಂಬಾ ಕಂಫರ್ಟಬಲ್ ಇರುತ್ತೆ, ಫುಡ್ ಅರೇಂಜ್ಮೆಂಟ್ ಇರುತ್ತೆ. ಹಾಗಾಗಿ ಅದನ್ನ ಚೂಸ್ ಮಾಡ್ತಾರೆ ಜನ. ಬಟ್ ಇಷ್ಟು ದಿನ ನಮ್ಗೆ ಏನಿತ್ತು, ಅದು ಲಿಮಿಟೆಡ್ ಆಕ್ಸೆಸ್ ಇತ್ತು, ತುಂಬಾ ಕಡಿಮೆ ಟ್ರೈನ್ಗಳಿತ್ತು, ಕಡಿಮೆ ಪ್ಲೇಸಸ್ ಇಂದ ಈಗ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ತುಂಬಾ ಲಿಮಿಟೆಡ್ ಆಕ್ಸೆಸ್ ಇತ್ತು ವಂದೇ ಭಾರತ್. ಬಟ್ ರೀಸೆಂಟ್ ಆಗಿ ಬಂದ ಅನೌನ್ಸ್ಮೆಂಟ್ ಪ್ರಕಾರ 10 ಹೊಸ ವಂದೇ ಭಾರತ್ ಟ್ರೈನ್ಸ್ ನ ಲಾಂಚ್ ಮಾಡ್ತೀವಿ ಅಂತ ಸೆಂಟ್ರಲ್ ಗವರ್ಮೆಂಟ್ ಇಂದ ತಿಳಿಸ್ಕೊಟ್ಟಿದ್ರು. ಸೊ ಹೇಳಿದ ಪ್ರಕಾರನೇ ಲಾಂಚ್ ಆಗಿದೆ, ಅಂದ್ರೆ ಫ್ಲಾಗ್ ಆಫ್ ಆಗಿದೆ. ಬಟ್ 6 ಮಾತ್ರನೇ ಬಿಟ್ಟಿದ್ದಾರೆ, 6 ಮಾತ್ರನೇ ಫ್ಲಾಗ್ ಆಫ್ ಮಾಡಿದ್ರೆ. ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಜಾರ್ಖಂಡ್ ಅಲ್ಲಿ ಮಾಡಿದ್ದಾರೆ ಆನ್ ಸೆಪ್ಟೆಂಬರ್ 15th. ಸೊ ಇನ್ನು 4 ಏನಕ್ಕೆ ಅವು ಫ್ಲಾಗ್ ಆಫ್ ಆಗಿಲ್ಲ ಅನ್ನೋದ್ರ ರೀಸನ್ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ನಾವು ಅದನ್ನ ಬಿಟ್ಟು 6 ಯಾವ್ದು ಫ್ಲಾಗ್ ಆಫ್ ಆಗಿದೆ ಅದ್ ಎಲ್ಲಿಂದ ಎಲ್ಲಿ ತನಕ ಬಿಟ್ಟಿದ್ದಾರೆ, ಯಾಕೆ ಬಿಟ್ಟಿದ್ದಾರೆ ಅನ್ನೋದನ್ನ, ಈ 6 ವಂದೇ ಭಾರತ್ನ ಫ್ಲಾಗ್ ಆಫ್ ಮಾಡೋದಕ್ಕೆ ಮೇನ್ ಮೋಟೋ ಏನಾಗಿತ್ತು ಸೆಂಟ್ರಲ್ ಗವರ್ಮೆಂಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೇನ್ ಮೋಟೋ ಏನಾಗಿತ್ತಪ್ಪ ಅಂತ ಅಂದ್ರೆ ಧಾರ್ಮಿಕ ಯಾತ್ರೆಗಳು. ಸೊ ಮೇನ್ ಆಗಿ ತುಂಬಾ ಜನ ತೀರ್ಥ ಕ್ಷೇತ್ರಗಳಿಗೆ ಹೋಗ್ಬೇಕು ಅಂತ ಅಂದ್ರೆ ತುಂಬಾನೇ ಕಷ್ಟ ಪಟ್ಕೊಂಡು ಹೋಗ್ತಾ ಇದ್ರು. ಅದಕ್ಕೋಸ್ಕರ 6 ಹೊಸ ವಂದೇ ಭಾರತನ್ನ ಲಾಂಚ್ ಮಾಡಿದ್ದಾರೆ ಧಾರ್ಮಿಕ ಯಾತ್ರೆಗಳಿಗೋಸ್ಕರ. ಸೊ ಮೊದಲನೇದು ಎಲ್ಲಿಂದ ಎಲ್ಲಿಗೆ ಅಂದ್ರೆ ಟಾಟಾನಗರ್ ಟು ಪಾಟ್ನಾ. ಟಾಟಾನಗರಿಂದ ಪಾಟ್ನಾಗೆ ಫಸ್ಟ್ ಟ್ರೈನ್ ಲಾಂಚ್ ಮಾಡಿದ್ದಾರೆ. ಇದಾದ್ಮೇಲೆ ಭಗಲ್ಪುರ್, ಧಮ್ಕಾ ಅಂಡ್ ಹೌರಾ ಈ 3 ಪ್ಲೇಸಸ್ ಕವರ್ ಆಗೋ ತರ ಇನ್ನೊಂದು ಲಾಂಚ್ ಮಾಡಿದ್ದಾರೆ. ಥರ್ಡ್ ಟ್ರೈನ್ ಬಂದ್ಬಿಟ್ಟು ನಮ್ಗೆ ಬ್ರಹ್ಮಪುರ್ ಟು ಟಾಟಾನಗರ್ ಲಾಂಚ್ ಮಾಡಿದ್ದಾರೆ. ಸೊ 4th ಟ್ರೈನ್ ಗಯಾ ಟು ಹೌರಾ. ಅದಾದ್ಮೇಲೆ ಡಿಯೋಗರ್ ಇಂದ ವಾರಣಾಸಿಗೆ ಲಾಂಚ್ ಮಾಡಿದ್ದಾರೆ. ಆಮೇಲೆ ರುಕ್ಲೇರಾ ಟು ಹೌರಾ. ಈ 6 ಟ್ರೈನ್ ಗಳನ್ನ ಈಗ ಆಲ್ರೆಡಿ ಫ್ಲಾಗ್ ಆಫ್ ಮಾಡಿದ್ದಾರೆ. ಇದು ರಿಲಿಜಿಯಸ್ ಟೂರಿಸಂ ನ ಪ್ರಮೋಟ್ ಮಾಡೋದಕ್ಕೆ ಅಂತ ನಮ್ಗೆ ನ್ಯೂಸ್ ಇದೆ. ಸೊ ಕೆಲವೊಂದು ಲೋಕಲ್ ಬಿಸ್ನೆಸಸ್ ಅಂಡ್ ಲೋಕಲ್ ಇಂಡಸ್ಟ್ರೀಸ್ ನ ಕೂಡ ಈ ಟ್ರೈನ್ ಸಪೋರ್ಟ್ ಮಾಡ್ತಾ ಇದೆ. ಸೊ ಯಾವ್ಯಾವ್ದು ಅನ್ನೋದನ್ನ ನಾನು ಈಗ ಹೇಳ್ತಾ ಹೋಗ್ತೀನಿ. ಸೊ ಇದ್ದಲು ಪ್ರೊಡಕ್ಷನ್ ಅಂಡ್ ಇದ್ದಲನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಒಂದು ಟ್ರೈನ್ಸ್ ಸಪೋರ್ಟ್ ಮಾಡ್ತಾ ಇದೆ. ಅದಾದ್ಮೇಲೆ ಧನ್ಬಾದಲ್ಲಿ ಗಣಿಗಾರಿಕೆ ನಡೀತಾ ಇದೆ, ಅದನ್ನ ಕೂಡ ಇದು ಕನ್ಸಿಡರ್ ಮಾಡಿದೆ ಅಂಡ್ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಕೋಲ್ಕತ್ತಾದಲ್ಲಿ ಜೂಟ್ ಪ್ರೊಡಕ್ಷನ್ ತುಂಬಾ ಫೇಮಸ್, ಅದರ ಒಂದು ಟ್ರಾನ್ಸ್ಪೋರ್ಟೇಷನ್ಗೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಕೋಲ್ಕತ್ತಾದಲ್ಲಿ ಕಬ್ಬಿಣ ಮತ್ತೆ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಏನಿರುತ್ತೆ ಅಲ್ಲ, ಆ ಒಂದು ಬಿಸ್ನೆಸ್ ಗಳಿಗೆ ಈ ಒಂದು ಟ್ರೈನ್ಸ್ ಇಂದ ಸಪೋರ್ಟ್ ಸಿಗುತ್ತೆ ಅಂತ ನಮ್ಗೆ ಈಗ ಪ್ರೆಸೆಂಟ್ ಆಗಿ ಇನ್ಫಾರ್ಮೇಶನ್ ಇದೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಇನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನೆಲ್ಗೆ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.